ಪ್ರೇಮ ಪ್ರೇಮ ಬಾರಿಲಿ ಬಾ. ನೀನೆ ಹೋಗಿ ಹೇಳಿದ್ರೆ ಚೆನ್ನಾಗಿರುತ್ತೆ. ಬಾ ಪ್ರೇಮ. ಏನಪ್ಪ ಟೈಮ್ ಆಯ್ತು, ಹಾಲು ಕರಿಬೇಕು, ಇನ್ನೇನು ಡೈರಿ ಓಪನ್ ಆಗುತ್ತೆ. ಬಾ ಹಾಲು ಕರಿ ಬಾ. ಬಾ, ಇನ್ನೂ ಅರ್ಧ ಗಂಟೆ ಟೈಮ್ ಐತೆ. ನಾನು ಈಗಿನ ಟೈಮ್ ನೋಡಿದೆ. ಇನ್ನೊಂದು 5 ನಿಮಿಷ 5 ನಿಮಿಷಕ್ಕೆ ಕರಿತೀನಿ ಬಾ. ಕರ್ಕೊಡ್ತೀನಿ ಹಾಕಿ ಬರುವಂತಲ್ಲ. ಅಮ್ಮ ನೋಡ್ಬಾ, ಇಲ್ಲಿ ಏನೋ ಮಾತಾಡ್ತಾ ಇದ್ದಾರೆ, ಋತುಕ್ ಬೈತಾ ಐತೆ. ಐತೆ ಸೊ ನಾನು ಇವತ್ತೇನು ಸುಮ್ಮನೆ ಮತ್ತೆ ಏನು ಹೇಳಕ್ ಹೋಗ್ಬೇಡ ಅಂತ ಹೇಳಿದೀನಿ. ಯಾಕೆ ಬೈಯಕ್ ಹೋಯ್ತು? ಅಲ್ಲಿ ಮಾತಾಡ್ತಿತ್ತ, ಅಲ್ಲಿ ಲತಾಂಟಿ ಕುಟ್ಟಿ ಎಲ್ಲ ಹೇಳ್ತಿತ್ತು. ನಮ್ಮ ಅಮ್ಮ ಹೋಗಿ ಎಲ್ಲ ಕೇಳಿಸ್ಕೊಬಿಡ್ತು. ಕೇಳಿಸ್ಕೊಂಡು ಚೆನ್ನಾಗಿ ಬೈತಾ ಐತಿ. ನನ್ನ ಸೊಸೆ ಬಗ್ಗೆ ನೀನು ಹೆಂಗೆ ಮಾತಾಡ್ತೀಯ, ನನ್ನ ಸೊಸೆನ ಯಾಕೆ ಅಂತೀಯೇ ಅಂತೇಳಿ ಬೈತಾ ಐತಿ ನೋಡಲ್ಲಲ್ಲಿ. ಹೋಗಿ ಸ್ವಲ್ಪ ಹೇಳೋಗಿ ಹೋಗು, ಸುಮ್ಕಿರು ಅಂತೇಳಿ. ನಾನು ಎಷ್ಟು ಹೇಳಿದ್ರು ಕೇಳಲಿಲ್ಲ. ಓ ನಮ್ಮ ಅತ್ತೆ ನೋಡು ಬಾಯ್ ಮಾಡ್ತಾ ಇರೋದ. ನಾನು ನಾವೇನು ಹೇಳಿಲ್ಲ ಏನಿಲ್ಲ, ಸುಮ್ಮನೆ ಇವ ನಾನು ಅದ್ರಲ್ಲಿ ಸುಮ್ಮನೆ ಗಲಾಟೆ ಆಗುತ್ತೆ. ಯಾಕೆ ಸುಮ್ಮನೆ ಕರ್ಕೊಂಬರೋಗ್ರಿ, ನೀವೇನೆ ಕರ್ಕೊಂಬರೋಗಿ ಹೋಗು. ಅಮ್ಮ ಬೋರಲ್ಲಮ್ಮ ಎಷ್ಟು ಕರೆದ್ರು. ನಾನೇ ಹೋಗ್ತೀನಿ ತಗ. ಏನಾನ ಮಾತಾಡ್ಲಿ ಭಾರತೆ ಅಂದು ಅವ್ರವ್ರ ಪಾಪಕ್ಕೆ ಅವ್ರು ಬೀಳ್ತಾರೆ, ಅವ್ರ ಕರ್ಮಕ್ಕೆ ಅವ್ರು ಬೀಳ್ತಾರೆ ಅಂತ ಹೇಳ್ತೀನಿ. ಕರ್ಮ ಯಾವತ್ತೂ ಯಾರಿಗೂ ಬಿಡಲ್ಲ. ಮಕ್ಕಳು ಮೊಮ್ಮಕ್ಕಳು ಕಾಲಕ್ಕೂ ತಟ್ಟುತ್ತೆ ಭಾರತೆ ಅಂತ ಹೇಳ್ತೀನಿ. ಅಮ್ಮ ಅಂದ್ರೆ ಯಾರ ಸುದ್ದಿಗೂ ಹೋಗಲ್ಲ. ಅವ್ರ ಸುದ್ದಿಗೆ ಬಂದವ್ರನ್ನ ಮಾತ್ರ ಬಿಡಲ್ಲ. ಸುಮ್ಮನೆ ಯಾರ ಮೇಲೂ ಹಂಗೆ ಹೋಗಲ್ಲ. ಏನಾದ್ರೂ ನಮ್ಮ ನೊಂದವ್ರೆ, ಏನಾದರೂ ನಮಗೆ ಈ ರೀತಿ ಮಾಡವ್ರೆ, ಏನಾದರೂ ತಪ್ಪು ಮಾಡವ್ರೆ, ನಮಗೆ ಕೆಟ್ಟದ್ದು ಮಾಡವ್ರೆ ಅಂದ್ರೆ ಮಾತ್ರ ನಮ್ಮ ಅಮ್ಮ ಮಾತಾಡೋದು. ಮತ್ತೆ ನಮ್ಮ ಅತ್ತೆ ಸುಮ್ಮನೆ ಯಾರ ಮೇಲೂ ಯಾವತ್ತೂ ಮಾತಾಡಿದ್ದಲ್ಲ. ನಾನು ಅಷ್ಟೇಪ್ಪ, ನಾವು ಯಾರ ಸಂಟೆಗೂ ಹೋಗಲ್ಲ. ನಾವಾಯ್ತು ಈಗ ನಮಗೇನು ಮಸ್ತಾಗಿತ್ತು, ನಾವು ಹಸುಗಳನ್ನೆಲ್ಲ ಕಟ್ಕೊಂಡು ನಾವು ಯಾಕೆ ಸುಮ್ಮನೆ ಒಬ್ರು ಮಂತಕ್ಕೆ ಹೋದ್ರೆ ಸುಮ್ಮನೆ ಕಷ್ಟ ಅಂತೇಳಿ ಈಗ ಒಂದು ಹಸು ಹಿಂಗೆ ಕಟ್ಕೊಂಡು ಸ್ವಲ್ಪ ಹುಲ್ ತಂದು ಹಾಕಿ ಇಲ್ಲೇ ಹಾಲು ಕರ್ದು ಹಾಕೋದು, ಇಲ್ಲ ಹಂಗೆ ನನ್ನ ಟೈಮ್ ಇದ್ರೆ ಸ್ವಲ್ಪ ಹೊಲ್ದಾಗ ಕಡ್ಕೊಂಡು ಹೋಗೋದು, ಹಿಂಗೆಲ್ಲ ಏನೋ ಒಂದು ಮಾಡ್ತೀವಿ ನಾವು. ಸುಮ್ಮನೆ ಯಾಕೆ ಒಬ್ರು ಮಂತಕ್ಕೆ ಹೋದ್ರೆ ಒಂದು ಮಾತು ಅಂತ ನಾವು ಯಾರ್ಯಾರು ಮಂತಕ್ಕೆ ಹೋಗಲ್ಲಪ್ಪ. ಸುಮ್ಮನೆ ನಮ್ಮ ಮೇಲೆ ನಿಷ್ಠುರ್ಗಳು ಹಂಗೆ. ಮತ್ತೆ ಸುಮ್ಮನೆ ಇದ್ರೂ ಒಂದೊಂದ್ಸತಿ ಏನಾದರೂ ಒಂದು ನಾವು ಅಪವಾದ ಓದ್ಕೋಬೇಕಾಗುತ್ತೆ. ತಡಿ ಹೋಗ್ತೀನಿ, ಅದೇ ಏನಂತಾರೆ ನೋಡೋಣ. ಅವಳು ಹೆಂಗೆ ಮಾತಾಡ್ತಾಳೆ, ನಿನ್ನ ಸೊಸೆನೇ ಕಾರಣ ಅಂತಾಳೆ. ನೀನು ಹೆಂಗಂದೆ ನೋಡ್ದಲೆ ಮಾಡ್ದಲೆ ಅಂತ ನಾನು ಕೇಳ್ತೀನಿ. ಇನ್ನು ಅತ್ತೆ ಸೊಸೆ ಇಬ್ಬರು ಜೊತೆ ಆಗ್ತೀರಾ. ನೀನು ಹೋಗ ನಾವು ಅಮ್ಮನ ಕರ್ಕೊಂಬಾರೆ ಅಂದರೆ ಇಬ್ಬರು ಅತ್ತೆ ಸೊಸೆ ಜೊತೆ ಆಗ್ಬಿಡ್ತೀವಿ ಒಬ್ಬಯ್ಯಕ್ಕೆ. ಅವಳು ಹೆಂಗೆ ಮಾತಾಡ್ತಿದ್ದಾಳೆ ಮತ್ತೇನ. ಸ್ವಲ್ಪ ಭಯವಾಗಿರ್ಬೇಕು. ಅವ್ರ ಮಕ್ಳು ಮದುವೆ ಕ್ಯಾನ್ಸಲ್ ಆಗಿರೋದಕ್ಕೆಲ್ಲ ಯಾರನ್ನೂ ಅಂದರೆ ಯಾರೂ ಕೇಳಲ್ಲ. ನಾಳೆ ದಿನ ನಮ್ಮನೆಗೂ ಏನಾದರೂ ಸಮಸ್ಯೆ ಆಯ್ತಪ್ಪ, ಅವಳ ಮೇಲೆ ಹೇಳಿದ್ರೆ ಅವಳು ಸುಮ್ಕಿರ್ತಾಳ? ಹೆಂಗಸ್ರು ವಿಚಾರದಲ್ಲಿ ಮಾತ್ರ ನಾವು ತಗ್ಲಾಕಳಕ್ಕಾಗಲ್ಲಪ್ಪ. ಗಂಡಸ್ರು ಹೆಂಗಸ್ರವು ಏನೇನೋ ಒಂದೊಂದು ಚಾಡಿ ಮಾತುಗಳು ಹೆಂಗೆ ಅಂತ ಹೇಳೋಕ್ಕಾಗಲ್ಲ. ಅದಕ್ಕೆ ನಾನು ಅರ್ಗವಾಗಿ ಸುಮ್ಮನೆ ಎತ್ಲಾಗ ಹೋಗ್ಬಿಡ್ತೀನಿ. ಬಾ ಬಾ ಅಂತ ಕರೀತಾವಳೆ. ನಾನಂತೂ ಹೋಗಲ್ಲಪ್ಪ. ಯಾಕೆ ಬೇಕು? ಹೋದ್ರೆ ಏನಾನ ಮಾತಾಡೋಂಗಾಗುತ್ತೆ, ಆಮೇಲೆ ಏನಾದರೂ ಮಾತಾಡೋದು ಅವ್ರಿಗೆ ಬೇಜಾರಾಗೋದು. ಅದಕ್ಕೆ ಬೇಡ. ಯಾಕೆ ಹುಡುತನು ನಮ್ಮ ಅಕ್ಕನ ಮಗಳೇನೆ, ಇವರು ನನ್ನ ಹೆಂಡ್ತಿ, ನಮ್ಮಮ್ಮ ಎಲ್ಲ ನಮ್ಮವ್ರೇನೆ. ಯಾಕೆ ಸುಮ್ಮನೆ ಹೆಣ್ಮಕ್ಳವು ಸಣ್ಣ ಪುಟ್ಟದವು ಇದ್ದಿದ್ದೇನೆ. ನಾನು ಮಾತಾಡಲ್ಲ. ಸುಮ್ಮನೆ ಸಣ್ಣ ಜನ ಆಗಬೇಕು, ಸಣ್ಣ ಜನ ಆಗ್ಬಿಡ್ತೀವಿ. ಮನೆಯ ಗಂಡು ಮಕ್ಕಳು ಹೆಂಗಸ್ರು ವಿಚಾರದಲ್ಲಿ ಮಾತ್ರ ಯಾವತ್ತೂ ಮೂಗು ತೂಸೋಕೆ ಹೋಗಬಾರ್ದು. ಭಾಳ ಕಷ್ಟ. ಅವರು ಹೆಂಗೆ ಅಂತ ಹೇಳೋಕ್ಕಾಗಲ್ಲ. ನಾವು ಗಂಡಸ್ರು ಏನಿದ್ರು ದೊಡ್ಡ ದೊಡ್ಡ ವಿಚಾರದಲ್ಲಿ ನಾವು ಭಾಗಿಯಾಗಬೇಕೇ ಹೊರತು ಇಂಥ ಸಣ್ಣ ಪುಟ್ಟ ವಿಚಾರದಲ್ಲಿ ನಾವು ಭಾಗಿಯಾಗಬಾರ್ದು. ಹೆಂಡ್ತಿ ನೊಂದವ್ರು ಸರಿ, ಏನೋ ನೀನು ಹೆಂಡ್ತಿ ನೊಂದ್ರೂ ನೀನು ಏನು ಸಣ್ಣ ಪುಟ್ಟದ ವಿಷಯ ಅಂತ ಅನ್ಬೋದು. ಯಾಕಂದರೆ ನಮ್ಮ ಅಕ್ಕನ ಮಗಳಲ್ವ ಋತು. ಅದಕ್ಕೆ ನಾನು ಸ್ವಲ್ಪ ಸಮಾಧಾನ ಮಾಡ್ಕೊಂಡು ಸುಮ್ಮನೆ ಇದೀನಿ. ಯಾಕೆ ಸುಮ್ಮನೆ ಅಂತ ಸುಮ್ಮನೆ ಇದ್ದೀನಿ. ಸುಮ್ಮನೆ ನೀನು ಹೆಂಗೆ ಮಾತಾಡ್ತೀಯ ಅಂತ ನನ್ನ ಸೊಸೆ ಬಗ್ಗೆ ಹೆಂಗೆ ಮಾತಾಡ್ತೀಯ ನೀನು ನೋಡ್ದ? ಅವಳೇ ನನಗೆ ಹೇಳ್ಕೊಟ್ಟಿರೋದು ನಿನ್ನ ಹತ್ರ ಏನಾದರೂ ಸಾಕ್ಷಿ ಐತೇನೆ? ತೋರ್ಸೆ. ಸುಮ್ಮನೆ ಮಾತಾಡಿದಿ ಅಂದ್ರೆ ನನ್ನ ಹತ್ರ ಸರಿ ಹೋಗಲ್ಲ. ನಾನು ಸುಮ್ಮನೆ ಇರಲ್ಲ ನನ್ನ ಸೊಸೆ ಬಗ್ಗೆ ಮಾತಾಡಿದ್ದಿ ಅಂದರೆ. ಅಲ್ಲೋಡು, ನಾವು ಏನೋ ಮಾತಾಡಿದ್ದು, ಏನೋ ಮದುವೆ ಕ್ಯಾನ್ಸಲ್ ಆಗೈತೆ ಅಂತ ಕೇಳ್ತು. ಅಕ್ಕ ಮದುವೆ ಕ್ಯಾನ್ಸಲ್ ಆಯ್ತು, ಏನೋ ಹೇಳ್ಕೊಡೋ ಅಂತ ಜನ ಇರ್ತಾರೆ ಅಂತ ಅಂದಿದ್ದು. ನಾನೇ ನಿನ್ನ ಸೊಸೆ ಅನ್ನೆ ಕುಕ್ಕಳೆ ಸಾಕವ್ ಎಲ್ಲ ಕೇಳಿಸ್ಕೊಂಡಿದ್ದೀನಿ. ಇನ್ನೂ ಸುಳ್ಳು ಹೇಳ್ಬಿಟ್ಟಿದಿ ಅಂದ್ರೆ ಸರಿ ಹೋಗಲ್ಲ. ಏನು ಸುಳ್ಳು ಹೇಳ್ತೀವಿ ನೀನು? ಏನಿಲ್ಲ ತಮ್ಮ ಹೇಳಿಲ್ವೇನೆ ಇವಳು? ಇದಕ್ಕೆಲ್ಲ ಕಾರಣ ಪ್ರೇಮನೆ. ನಮ್ಮ ಲಕ್ಷ್ಮಜ್ಜಿ ತಲೆ ಮೇಲೆ ಕಿಕ್ಕಣೈತೆ ಸೊಸೆನ ಅಂತ ಮಾತಾಡ್ತಾಳಲ್ಲ. ಯಾರನ್ನ ತಲೆ ಮೇಲೆ ಕಿಕ್ಕಂಬ್ತಾರೆ? ನಿಮ್ಮತ್ ನೀನು ತಲೆ ಮೇಲೆ ಕಿಕ್ಕಣಿದ್ಲೇನೆ? ಏನೋ ನಮ್ಮ ಋತಮ್ಮ ನಮ್ಮ ಅಮ್ಮಗಳು ಅಂತ ಮರ್ಯಾದೆ ಕೊಟ್ರಿಗಳೇ ನಾನೇನು ಆಮೇಲೆ ಯಾರಿಗೂ ಮೂಲ ಕೇಳಲ್ಲ ನೋಡು. ಏನು ಅನ್ಕೊಂಡಿದ್ಯಾ? ನಿನ್ನ ನೋಡಿಲ್ಲ ನೀನು. ಬಿಡ ಅತ್ತ, ಯಾಕ ಲಕ್ಷ್ಮಕ್ಕ ಬಿಡು ಹೋಗ್ಲಿ ಅಂದ್ರೆ ಅದು ಹೆಂಗೆ ಸರಿ ಆಗುತ್ತಲ್ಲ ತಮ್ಮ? ಬಿಡು ಹೋಗ್ಲಿ ಅಂತ ಅನ್ಬಾರ್ದು. ಬಿಡು ಹೋಗ್ಲಿ ಅಂದ್ರೆ ನಾವು ಸುಮ್ಮನಿದ್ದಂಗೆಲ್ಲ ಇವ್ರದ್ದು ಯಾಕೆ ಜಾಸ್ತಿ ಆಗ್ತೈತೆ. ನಮ್ಮ ಪಾಪ ನಮ್ಮ ಪ್ರೇಮ ಏನು ಮಾಡಿಲ್ಲಮ್ಮ. ಅಂಥದ್ದೇನ ಮಾಡಿದ್ರೆ ನನ್ನ ಸಸಿಗೆ ಇವತ್ತು ಇಂಥದ್ದೇನೆ ಮಾಡೋದು ಅಂತ 4 ಕಾಪಾಳಕ್ಕೆ ಬಿಡ್ತಿದ್ದೆ. ಸರಿಯಾಗಿ 4 ಬಿಡ್ತಿದ್ದೆ ಕಣ ನನ್ನ ಸಸಿಗೆ. ಇವತ್ತು ಸರಿಯಾಗಿ ಬುದ್ಧಿ ಕಲಿಸ್ತಿದ್ದೆ. ಏನೇ ಇಂಥವೇನೋ ತಂದಿಕ್ಕದ್ ನೀನು? ಯಾಕಿಂತ ಆಗ ಮದುವೆ ಯಾಕೆ ಇದು ಮಾಡ್ತೀಯ? ಸಾವಿರ ಸುಳ್ಳು ಹೇಳೋನ್ ಮದುವೆ ಮಾಡೋಂಥ ಗಾದೆನೇ ಐತೆ, ನೀನು ಯಾಕೆ ಹಿಂಗೆ ಮಾಡ್ತೀಯ ಅಂತ ಹೇಳಿ ನಾನು ನನ್ನ ಸಸಿಗೆನೆ ಸರಿಯಾಗಿ ಅಂದ್ಬಿಡ್ತಿದ್ದೆ, ಬಾರಿಸ್ತಿದ್ದೆ. ಅಂಬದೇನು ಬುದ್ಧಿ ಕಲಿಸ್ತಿದ್ದೆ ನೋಡು. ಅವಳೇನಂತದ್ದು ಮಾಡಿದ್ರೆ ನನ್ನ ಸೊಸೆ ಅವಳು ಮಾಡಿಲ್ಲ. ನನಗೆ ಗೊತ್ತೈತಿ, ನನಗೆ ಚೆನ್ನಾಗಿ ಗೊತ್ತೈತಿ. ನನ್ನ ಸೊಸೆ ಮೇಲೆ ನನಗೆ ನಂಬಿಕೆ ಐತೆ. ನಮ್ಮ ಮತ್ತೆ ಬೈತೈತೆ ಇಂಥವೆಲ್ಲ ಮಾಡಿದ್ರೆ ನಾವು ಇಂಥವೆಲ್ಲ ಮಾಡಬಾರ್ದು ಅಂತ ಅವಳಿಗೆ ಚೆನ್ನಾಗಿ ಗೊತ್ತೈತಿ. ಅವಳು ಇಂಥವಕ್ಕೆಲ್ಲ ಯಾವತ್ತೂ ಹೋಗಲ್ಲ. ನೀನು ಸುಮ್ಮನೆ ಹೆಂಗೆ ಮಾತಾಡ್ತೀಯ ನನ್ನ ಸೊಸೆ ಬಗ್ಗೆ? ನೀನು ಹಿಂಗೆ ಮಾತಾಡ್ತೀಯ ಸುಮ್ಮನೆ
ಮಾತಾಡ್ಬೇಡ ನೀನು ಋತು, ಮಾತಾಡ್ಬೇಡ ನೀನು ಸುಮ್ಮನೆ ಭಾರತೆ ಅತ್ತ ಒಂದು ಅವರೇ ದೊಡ್ಡರಾಗ್ಲಿ. ಏನು ನಾಟಕ ಆಡ್ತೀರಾ ನೀವು? ಆ ಎಲ್ಲ ನಿಮ್ಮಿಂದಲೇ ಆಗಿರೋದು. ನನಗೆಲ್ಲ ಚೆನ್ನಾಗಿ ಗೊತ್ತೈತೆ. ನಮ್ಮ ಅಮ್ಮಗೂ ನನಗೂ ಪರ್ಫೆಕ್ಟಾಗಿ ಗೊತ್ತೈತೆ. ಅಲ್ಲ ಏನೋ ನಮ್ಮ ಅಮ್ಮ ಮಾತಾಡಿಸ್ಲಿಲ್ಲ ಅಂತೇಳಿ ನಮ್ಮ ಮಗಳು ಇರೋ ಸಿಟ್ಟೆಲ್ಲ ನಾವು ಹೋಗಿ ಅವ್ರಿಗೋಗೆಲ್ಲ ಇಲ್ಲದ್ದೆಲ್ಲ ಹೇಳ್ಕೊಟ್ರೆ ಅದು ಹೆಂಗೆ ಸರಿ ಹೋಗುತ್ತೆ? ನಾನು ಯಾಕೆ ಕೇಳ್ಕೊಡೋಣ? ಹೇಳ್ಕೊಟ್ಟಿರೋದು ಕಲ್ವೇ ಇದಾಗಿರೋದು. ನಿನ್ನ ಮಗಳು ಮಾಡಿರೋ ಅಂತ ಕೆಲ್ಸಕ್ಕೆ ಅವನು ಮದುವೆ ಕ್ಯಾನ್ಸಲ್ ಮಾಡಿರೋದು. ನಿನ್ನ ಮಗಳು ಅವ್ನ ಹಿಂದೆ ಓಡಾಡ್ತಿದ್ಲಲ್ಲ, ನಿನ್ನ ಮಗಳಿಗೆ ಒಳ್ಳೆ ಬುದ್ಧಿ ಕಲಿಸಿ ಅವಳನ್ನ ಬೈವಾಗಿ ಇಟ್ಕೊಂಬಕ್ಕೆ ಆಗ್ತಾರಿಲ್ವ ನಿನಗೆ? ನಿನ್ನ ಮಗಳಿಗೆ ಫಸ್ಟು ಬೈವಾಗಿ ಇಟ್ಕೋಬೇಕಾಗಿತ್ತು ಕಡೆ. ನೀನು ನನ್ನ ಯಾಕೆ ಕಂತೀಯ? ನೀನು ನನ್ನ ಯಾಕೆ ಕಂತೀಯ? ನನ್ನ ಅಂದಿದೀಯ ಅಂದ್ರೆ ಸರಿ ಆಗಲ್ಲ ನೋಡು. ಅವಳು ಹಿಂದಿಂದ ಬೇರೆ ಹುಡುಗನಿಂದ ಓಡಾಡಿದ್ರೆ ಯಾಕೆ ಗಂಡಸ್ತಾನೆ ಸುಮ್ಕಿರ್ತಾನೆ? ಯಾರಿಗೂ ಇಷ್ಟ ಆಗಲ್ಲ ಕಣೆ. ಹೆಂಗಸ್ರು ಹೆಂಗೋ ಬಿಡು ಅಂತ ಒಂದು ಮಟ್ಟಿಗೆ ಸುಮ್ಮನೆ ಆಗ್ಬಿಡ್ತಾರೆ. ಗಂಡಸ್ರಿಗೆ ತಡ್ಕೊಂಬಂತ ಶಕ್ತಿ ಇರಲ್ಲ ಇಂಥ ವಿಚಾರದಲ್ಲಿ ಮಾತ್ರ ಗಂಡಸ್ರು ಭಾಳ ತಲೆ ಕೆಡಿಸ್ಕೊಂತಾರೆ, ಭಾಳ ಇದು ಮಾಡ್ತಾರೆ. ಗಂಡಸ್ರಿಗೆ ಅಂತ ಶಕ್ತಿ ಇರಲ್ವೇ? ಅವ್ನು ಅದಕ್ಕೇನೆ ಅದನ್ನೆಲ್ಲ ನೋಡ್ಬಿಟ್ಟು ಇವಳ ಆಟಗಳನ್ನೆಲ್ಲ ಬೇಡ ಅಂತ ಹೇಳಿರೋದು. ನನ್ನ ಮುಂದಕ್ಕೆ ತಂದ್ರೆ ನೀನು ನೋಡಿದ್ದ? ನೀನು ಹೇಳ್ಕೊಳೋದಿಲ್ಲನ? ಸುಮ್ಮನೆ ಮಾತಾಡ್ಬೇಡ ನೋಡಿ, ಹೇಳಿರ್ತೀನಿ. ಏನ್ ಇಬ್ರು ಈ ಎದುರ್ಸಕ್ ಬಂದಿದ್ದೀರಾ ನನಗೆ? ಇಬ್ರು ಜೋರ್ ಮಾಡ್ತಾ ಇದ್ದೀರಲ್ಲ. ಜೋರ್ ಮಾಡಕ್ ಬಂದಿಲ್ವೇ? ನಾವ್ಯಾಕೆ ಜೋರ್ ಮಾಡಕ್ ಬರೋಣ? ಅಯ್ಯೋ ಇವಳ್ದಳೆ ಸೆನಕೈತಪ್ಪ. ಅಲ್ಲ ನೋಡೆ ಬಗ್ಗೆ ಜೋರ್ ಮಾಡಕ್ ಬಂದಿದೀವಿ ಅಂತ ಹೇಳಕ್ ಬಂದಿರೋದು. ನೋಡ್ದಲೆ ಮಾಡ್ದಲೆ ಮಾತಾಡ್ಬೇಡ ಅಂತ. ಇಬ್ರು ಬಾರಿ ಇದೀರ ಹೇಳು ಅತ್ತೆ ಸೊಸೆ. ಏನ್ ನಾಟಕ ಆಡೋದ್ ಕಲ್ತ್ಬಿಟ್ಟಿದ್ರು. ನಾನೇನೋ ಅನ್ಕೊಂಡಿದ್ದೆ ಕಣಜ್ಜಿ, ಏನೋ ದೊಡ್ಡವ್ರಂತ ಮರ್ಯಾದೆ ಕೊಡ್ತಿದ್ದೆ ನಮ್ಮ ಅಜ್ಜಿ ಅಂತ ಹೇಳಿ. ಆದ್ರೆ ನೋಡಿ ನೀನು ನಿನ್ನ ಸೊಸೆಗೆ ನನ್ಗೆ ಹಿಂಗ್ ಬೈತಾ ಇದೀಯಲ್ಲ. ಮೊಮ್ಮಗಳು ಅಂಬೋದೊಂದು ಇಷ್ಟು ಪ್ರೀತಿ ಇಲ್ಲ ನಿಮ್ಗೆ. ಪ್ರೀತಿ ಇರೋರಾಗಿದ್ರೆ ನೀವು ಹಿಂಗ್ ಮಾಡ್ತಿರ್ಲಿ. ಬಿಡತ್ತೆ, ಹೊಡಿಬೇಡ ಬಿಡು, ಹೊಡಿಬೇಡ. ಯಾಕೆ ಹೊಡಿಯಕ್ಕೆ ಹೋಗ್ತೀಯ? ಬಿಡತ್ತೆ, ಹೊಡಿಬೇಡ ಬಿಡು. ನೋಡಿ ವಜ್ಜಿಗೆ ಎಷ್ಟಿರ್ಬೇಡ. ಹಿಂಗೆ ಹೊಡಿತಾಯ್ತಲ್ಲ, ಯಾಕಜ್ಜಿ ಹಿಂಗೆ ಹೊಡಿಯೋದು ನೀನು? ಹೊಡಿಬೇಡ ನೋಡು ನೀನು. ನಾನು ಇರೋದನ್ನೇ ಹೇಳಿದ್ದು. ಇರೋದೇನು ಹೇಳಿದ್ಯಾ ನೀನು? ಇರೋದೇನು ಹೇಳಿದ್ಯಾ ಅಂತ? ಇರೋದೇನು ಹೇಳಿಲ್ಲ ನೀನು. ಇಲ್ಲದ್ದು ಹೇಳ್ತಾ ಇದೀಯ ನನ್ನ ಸೊಸೆ ಬಗ್ಗೆನೋ ನನ್ನ ಬಗ್ಗೆ. ಯಾಕ ಬಿಡ ಅತ್ತ ಹೋಗ್ಲಿ ಬಿಡು. ಅಲ್ಲ ನೋಡ್ಲತ್ತ ಆಂಟಿ, ನಾನು ಏನು ಹೇಳ್ದೆ ಅಂತ ಹೆಂಗೆ ಮಾಡ್ತಾ ಇದ್ದಾರೆ? ನಮ್ಗೆ ಯಾರೋ ಹೇಳ್ಕೊಟ್ರು ಅಂತ ಹೇಳಿದ್ದು. ನಾವೇನೇನು ಸುಮ್ಮನೆ ಏನೋ ಹೇಳಲಿಲ್ಲ ನೋಡೆ. ನಾನು ಇವ್ರು ಹೇಳೋದೆಲ್ಲನ ನಾನು ಕೇಳಲಿಲ್ಲ. ನೀನು ಬಾಯಾಗೆ ಈಗ ತಿರುಗಿ ಹೇಳ್ಕೆ ಮತ್ತೆ ಕೇಳಿ ಬಂದಿದ್ಯಾ ಅಂತ ಅನ್ಬಾರ್ದು ನೀನು. ಹೇಳ್ತಾ ಇರೋದ್ನಲ್ಲ, ತಮ್ಮನ ಕುಟ್ಟಿ ಹೇಳ್ತಾ ಇರೋದನ್ನ ಹೇಳಲಿಲ್ವೇನಲ್ಲ ತಮ್ಮ? ಇವಳು ಹೇಳಲಿಲ್ಲ ಅಂದ್ಬಿಡೆ, ನಾನು ಕೇಳಿದ್ ಕೊಡ್ತೀನಿ. ಅಲ್ಲ ಇವಳು ಹೇಳಲಿಲ್ಲ ಅಂದ್ಬಿಡ್ಬೇಕು. ಹೇಳಿದ್ರು ನಾನು ಹೇಳೇ ಇಲ್ಲ ಅಂತ ಹೇಳ್ತಾ ಇದ್ದಾಳಲ್ಲ. ಮಾತಾಡಿದ್ರು ನಾನು ಕಿವಿಯಾರೆ ಕೇಳಿಸ್ಕೊಂಡಿದ್ದೀನಿ ನಾನು. ನೀನು ಮಾತಾಡಿರೋ ಮಾತುಗಳೆಲ್ಲನ ಇಲ್ಲೇ ನಿಂತ್ಕೊಂಡು ಕೇಳಿಸ್ಕೊಂಡಿದ್ದೀನಿ. ಇದಕ್ಕೆಲ್ಲ ಕಾರಣ ಪ್ರೇಮಕ್ಕನೇನೆ ಇಲ್ಲದ್ದು ಹೇಳ್ಕೊಟ್ಟು ಅವ್ರ ತಂಗಿಗೆ ಕ್ಯಾನ್ಸಲ್ ಮಾಡೈತೆ ಅಂತ ಹೇಳ್ತೀಯಲ್ಲ. ಪ್ರಜ್ಞೆ ಬೇಡ ನಿನ್ನ ಮೈ ಮೇಲೆ? ಒಬ್ರ ಬಗ್ಗೆ ಹಿಂಗೆಲ್ಲ ಮಾತಾಡೋದ್ಕಿಂತ ಮುಂದಾಗಿ ನಿಗಳೇ ನಿಮ್ಮ ಅಮ್ಮ ಏನು ಮಾತು ಕೇಳ್ಕೊಂಡು ನೀನು ಏನೇನೋ ಮಾತಾಡ್ತಾ ಇದೀಯಾ. ಮಾತಾಡು ಮಾತಾಡು. ಇದು ಭಾಳ ದಿನ ನಡೆಯಲ್ಲ ಕಣೆ, ಭಾಳ ದಿನ ನಡೆಯಲ್ಲ. ಯಾರೇ ಆಗಲಿ ದೂರಂಕಾರ್ದಾಗೆ ಬಾಳ್ದಾರು ಇರಲ್ಲ. ನಡಿಯಮ್ಮ ಪ್ರೇಮ, ಹೋಗೋಣ ನಡಿಯೇ. ಏನೋ ಮಾಡ್ಕೊಂಬ್ಲಿ. ಇವತ್ತು ಸುಮ್ಮನಿದ್ರೆ ನಾಳೆ ದಿನ ಇನ್ನೊಂದು ಮಾತಾಡ್ತಾರೆ ಅಂತ ಬಂದು ಹೇಳಿದ್ದು. ನಡಿಯಮ್ಮ ನಡಿ. ಸುಮ್ಮನೆ ಹೋಯ್ತಲ್ಲ ಈ ವಜ್ಜಿ ನನಗೆ. ನಾವೇನು ಮಾತಾಡಿಲ್ಲ ಏನಿಲ್ಲ, ಸುಮ್ಮನೆ ನೋಡು ಯಾರೋ ಹೇಳವ್ರು ಅದನ್ನು ಅಲೇನೆ. ಮತ್ತೆ ಹೋಗ್ಲಿರುತ್ತಮ್ಮ ಸುಮ್ಮನಿರು. ಮತ್ತೆ ಕೇಳ್ತೀನಿ. ಕೇಳ್ದಿಲ್ಲದೆಲ್ಲ ನಾನು ಯಾವತ್ತೂ ಕೇಳಲ್ಲ. ಅವ್ರು ಯಾರೇ ಆಗಿರಲಿ, ಅಂತ ದೊಡ್ಡ ವ್ಯಕ್ತಿಗಳಾಗಲಿ ಸಣ್ಣರೇ ಆಗಲಿ, ತಪ್ಪೇ. ನನ್ನ ಸಾಸಿ ಏನೋ ನಂಗೆ ಮಾಡಿರಲಿಲ್ಲ, ನಮ್ಮ ಪ್ರೇಮನಿಂದ ಏನೋ ತಪ್ಪಾಯ್ತೆ ಅಂತ ಬೇಕಾದ್ರೆ ನನಗೆ ಗೊತ್ತಾಗಲಿ. ಅಲ್ಲ ನಮ್ಮ ಸಾಸಿ ಬುದ್ಧಿ ಕಲಿಸ್ಲಿಲ್ಲ ಅಂದ್ರೆ ಕೇಳಿ ನಾನು. ಪಾಪ ಅವಳೇನು ಮಾಡಿಲ್ದಳ ಬಗ್ಗೆ ಅಂತಂದ್ರೆ ಎಷ್ಟು ಹೊಟ್ಟೆ ಉರಿ ಹೇಳಿ. ನಿಮಗೆ ಆಗಲಿ ಹೇಳಿ. ಯಾರನ್ನ ನೀವೇನು ತಪ್ಪು ಮಾಡಿಲ್ಲ ಅಂದ್ರೂ ಅಂದರೆ ಎಷ್ಟು ಹಿಂಗೆ ಕೋಪ ಬರುತ್ತೆ ಅಂದರೆ ನಿಜವಾಗ್ಲೂ BP ಅದೆಷ್ಟಕ್ಕೆ ಹೋಗುತ್ತೆ ಅಂತ ಹೇಳೋಕ್ಕಾಗಲ್ಲ, ಅಷ್ಟು ಕೋಪ ಬರುತ್ತೆ ನಮಗೆ. ಮತ್ತು ಇವರು ಒಂದಿಷ್ಟು ಇವಾಗ ಭಾಳ ಇದನ್ನು ಮಾಡ್ತಾ ಐತೆ ನಮ್ಮ ಲಸ್ಮಾಜಿ. ಭಾಳ ಒಂಥರ ದಿಮಾಕು. ನೀನು ಹಂಗೆ ಅನ್ಬಾರ್ದಾಗಿತ್ತು ಕಣಮ್ಮ. ಅಂದರೆ ಅವ್ರು ಹೇಳ್ಕೊಟ್ಟವ್ರು ಬಿಟ್ಟವ್ರು ನೋಡ್ದಲೆ ಮಾತಾಡಬಾರ್ದು ತಮ್ಮ. ಅಯ್ಯೋ ನಮಗೆಲ್ಲ ಗೊತ್ತು ಬಿಡಲ್ಲ ತಂಟಿ, ಯಾಕೆ ಸುಮ್ಮನೆ. ಅವ್ರು ಏನಂಗೆ ಅತ್ತೆ ಸೊಸೆ ಇಬ್ಬರಾಳು ಒಂದಾಗಿ ಬಂದವ್ರೆ, ನಮ್ಗೇನೇನು ಗೊತ್ತಿಲ್ಲ ಅವೆಲ್ಲನ. ಮಂತಕ್ಕೆ ಹೋಗಮ್ಮ ಸುಮ್ಮನೆ, ಯಾಕೆ ಒಟ್ಟನು ಹೋಗಿ ಮಂತಕ್ಕೆ ಹೋಗು. ಅಲ್ಲ ನಮ್ಮ ಅಜ್ಜಿ ಹೆಂಗೆ ಬೈದು ಹೋಯ್ತೈತಲ್ಲ ನಮಗೆ. ನಮ್ಮ ಅಮ್ಮಗೆ ಹೇಳಿರ ಅಷ್ಟೇ. ಇವಾಗ ಯಾಕೆ ಯಾರಿಗೂ ಹೇಳೋದಲ್ಲ, ನಾನು ಎದ್ದೊಳಕ್ಕೆ ಹೋಗ್ತೀನಿ. ಅಲ್ಲೇ ನಿಂತ್ಕೊಂಡಿದ್ದೀನಿ ಪ್ರೇಮ, ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ಹಂಗೆ ಯಾರು ಸಹಿಸ್ಕೊಂತಾರೆ ಹೇಳಿ? ಯಾರು ಸಹಿಸ್ಕೊಂಬಲ್ಲ. ಮತ್ತೆ ತಮ್ಮ ಕುಟೆ ಜಗಳಕ್ಕೆ ಹೋಯ್ತೆ ಅಂತು ನಾನು ಅದಕ್ಕೆ ಬಂದು ನೋಡೋಣ ಅಂತ. ಸರಿಯಾಗಿ ಇಬ್ರು ಒಂದಾಗಿದ್ದಕ್ಕೆ ಸುಮ್ಕಾದ್ಲು ನೋಡು. ಏನೋ ಒಂಥರ ಎಷ್ಟು ಇದನ್ನು ಮಾಡ್ತಾಳೆ ನಮ್ಮ ಮೇಲೆ. ಹಂಗೇನೆ ಯಾವುದೊಂದು ವಿಚಾರದಾಗೆ ಆಗ್ಲಿ ಹೇಳು. ನಾವೇನೋ ಬಿಡು ಅಂತ ಅನ್ಸರಿಸ್ತಾ ಇದೀವಿ ಗೊತ್ತೇ. ನಮ್ಮ ಚೈತ್ರಕ್ಕೆ ಬೇಜಾರಾಗುತ್ತೆ, ಹೆಣ್ಮಗಳು ಬೇಜಾರಾಗ್ತಾಳೆ ಅಂತ ಅನ್ಸರಿಸಿದೀವಿ. ನಮ್ಮಂಗೆ ಯಾರು ಅನ್ಸರ್ಸಲ್ ಬಾ. ನಮ್ದೇನು ತಪ್ಪಿಲ್ಲ ಅಂದಮೇಲೆ ಮಾತಾಡಲೇಬೇಕು. ತಪ್ಪಿದ್ರೆ ತಿರಾನ ಬಿಡತ್ತ, ಯಾಕೆ ಸುಮ್ಮನೆ ಅನ್ಬೇಕು. ನಮ್ಮ ತಪ್ಪಿಲ್ಲ ಅಂದಮೇಲೆ ಮಾತಾಡಲೇಬೇಕು. ಯಾವುದೇ ಒಂದು ವಿಚಾರದಲ್ಲಿ ಆಗಿರ್ಬೋದು, ನಮ್ಮ ತಪ್ಪಿಲ್ಲ ಅಂದರೆ ನಾವು ಸರಿಯಾಗಿದ್ದೀವಿ ಅಂತ ನಾವು ಪ್ರೂಫ್ ಮಾಡಲೇಬೇಕಾಗುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ನಾನೇನೋ ಮುಲಾಜಿಕೆ ಹೇಳಲಿಲ್ಲ. ತಪ್ಪೇ ಯಾರು ಮಾಡಿದ್ರು.
ನೀನು ಹಂಗೆ ಕಣಜ್ಜಿ ಹಿಂಗೆ ಕಣಜ್ಜಿ ಅಂತ ಏನೇನೋ ಮಾತಾಡಿದ್ಲು ಸೊಸೆನ ತಲೆ ಮೇಲೆ ಕಿಕ್ಕೊಂಡಿದ್ಯಾ ಅಂತ ಸರ್ಯಾಗಿ ಬೈದು ಹೇಳಿದೀವಿ ನನ್ನ ಸೊಸೆ ಬಗ್ಗೆ ಗೊತ್ತಿಲ್ಲ ಮಾಡ್ದ ನೀನು ಹಿಂಗೆ ನಿಮ್ಮ ಅಮ್ಮನ ಮಾತು ಕೇಳ್ಕೊಂಡು ಮಾತಾಡ್ತೀಯಾ ಅಂತ ಹೇಳಿ ಅವ್ರ ಅಮ್ಮನ ಮಾತು ಕೇಳ್ಕೊಂಡು ಹಿಂಗೆಲ್ಲ ಮಾತಾಡ್ತಾ ಇರೋದು ನಮ್ಮ ಋತಮ್ಮ ಅದಕ್ಕೇನೆ ಗೊತ್ತಾಗ್ಲಿ ಅಂತಲೇ ನಾನು ಹೇಳಿದ್ದು ಸರಿಯಾಗಿ ಹೇಳ್ಬಂದಿದ್ದೀನಿ ತಪ್ಪಿಲ್ಲ ಅಂದರೆ ತಲೆ ಬಾಗಬಾರ್ದು ತಪ್ಪಿದ್ರೆ ಅದೆಂಥದ್ದೇ ಆಗಿರಲಿ ನಾವು ತಲೆ ಬಾಗಲೇಬೇಕು ತಪ್ಪು ಮಾಡಿದರೆ ತಪ್ಪಿಲ್ಲ ಅಂದರೆ ಎಂಥ ದೊಡ್ಡ ವ್ಯಕ್ತಿಗಳೇ ಆಗಿರಲಿ ಅದು ಯಾರೇ ಆಗಿರಲಿ ಕೋಟಿಗಟ್ಟಲೆ ಇರಲಿಳು ಯಾರ ಮುಂದೆನೂ ತಲೆ ತಗ್ಸಲ್ಲ ಎಂಥ ಬಡವರು ನೀವತ್ತು ತಪ್ಪೇಯ ಸರಿನೇ ಯಾವತ್ತಿದ್ರು ಅಲ್ವಾ ನೋಡ್ತಾ ಇರಿ ಏನೇನು ಆಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.